ಹರೇ ಕೃಷ್ಣ. ಯುಗ ಯುಗಗಳ ಇತಿಹಾಸವನ್ನು ಒಳಗೊಂಡಿರುವಂತಹ ಸ್ವರ್ಗದ ಹೆಬ್ಬಾಗಿಲು, ಭೂಲೋಕದ ವೈಕುಂಠ ಎಂಬಂಥ ಬಿರುದುಗಳನ್ನು ಪಡೆದುಕೊಂಡಿರುವಂಥ ಶ್ರೀರಂಗಂನ ಶ್ರೀರಂಗನಾಥ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ. ಇದು ಏಷ್ಯಾದ ಅತ್ಯಂತ ದೊಡ್ಡ ದೇವಸ್ಥಾನ ಎಂಬ ಖ್ಯಾತಿಯನ್ನು ಪಡೆದಿರುವಂಥದ್ದು. ಹೆಚ್ಚು ಕಡಿಮೆ 150 ಎಕರೆಗಳಷ್ಟು ವಿಸ್ತೀರ್ಣ, 21 ಗೋಪುರಗಳು, 35 ಮಂಟಪಗಳು, 9 ಕಲ್ಯಾಣಿಗಳನ್ನು ಒಳಗೊಂಡಿರುವಂಥದ್ದು. ಇದು ಸಾಧಾರಣವಾಗಿ ವರ್ಷದ 365 ದಿನಗಳಲ್ಲಿ ಹೆಚ್ಚು ಕಡಿಮೆ 260 ದಿನಗಳು ಕೂಡ ಉತ್ಸವಗಳು ನಡೆಯುತ್ತಿದ್ದು, ಭಾರತದ ಎಲ್ಲ ಹಿಂದೂ ದೇವಸ್ಥಾನಗಳಿಗೆ ಹೋಲಿಸಿದರೆ ಅತ್ಯಂತ ಹೆಚ್ಚು ಉತ್ಸವಗಳು ನಡೆಯುವಂಥ ದೇವಸ್ಥಾನ ಶ್ರೀರಂಗಂನ ರಂಗನಾಥ ದೇವಸ್ಥಾನದಲ್ಲಿ ಅಂತ ಇನ್ನೊಂದು ಕೂಡ ಹೆಸರನ್ನು ಪಡೆದಿರುವಂಥದ್ದು. ಉಡುಪಿ ಅಂದ ತಕ್ಷಣ ನಮಗೆ ಮಧ್ವಾಚಾರ್ಯರು ಹೇಗೆ ನೆನಪಾಗ್ತಾರೋ ಹಾಗೆ ಶ್ರೀರಂಗನಾಥ ಅಂದರೆ ನಮಗೆ ರಾಮಾನುಜಾಚಾರ್ಯರ ಕ್ಷೇತ್ರ. ಇದು ಆಳ್ವಾರ ಪರಂಪರೆ ಹಾಗೂ ಶ್ರೀರಾಮಾನುಜಾಚಾರ್ಯರ ನೇತೃತ್ವದಲ್ಲಿ ಶ್ರೀ ವೈಷ್ಣವ ಅಂತ ಹೇಳೋ ಸಂಪ್ರದಾಯ ತುಂಬ ಪ್ರಖ್ಯಾತಿಗೆ ಬಂದು ಇದು ತುಂಬ ಹೆಸರನ್ನು ಪಡೆದುಕೊಂಡಿರುವಂಥದ್ದು. ಇದು ಇಲ್ಲಿ ಈ ರಂಗನಾಥನ ಶ್ರೀ ವಿಗ್ರಹ ಇದೆಯಲ್ಲ, ಇದು ಯಾರು ಇಲ್ಲಿ ನಮ್ಮಂಥ ಮನುಷ್ಯರುಗಳು ಅದನ್ನು ಕೆತ್ತಿದಂತೂ ಅಲ್ಲ. ಬ್ರಹ್ಮನಿಂದ ಪೂಜೆಗೊಂಡಿದ್ದ ವಿಗ್ರಹ ಇದು. ಈ ರಾಮನ ವಂಶಜರನ್ನು ಇಕ್ಷಾಕ್ಷು ವಂಶ ಅಂತ ಹೇಳ್ತಾರೆ. ಇಕ್ಷಾಕ್ಷು ವಂಶದ ಪೂರ್ವಜರು ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಒಲಿಸಿಕೊಂಡು ಬ್ರಹ್ಮನಿಂದ ಈ ಶ್ರೀ ವಿಗ್ರಹವನ್ನು ಪಡೆದು ಅವರ ವಂಶದವರು ಪೂಜಿಸಿಕೊಂಡು ಬರ್ತಾಯಿದ್ರು. ಶ್ರೀರಾಮನ ತನಕನು ಅವರ ಹಿರಿಯರೆಲ್ಲ ಅವರ ಮನೆತನದ ಪೂಜೆಯ ಶ್ರೀ ವಿಗ್ರಹ ಇದಾಗಿತ್ತು. ಯಾವಾಗ ಸೀತಾಪಹರಣ ನಡೆದು ಆಮೇಲೆ ರಾವಣನ ಸಂಹಾರ ಮಾಡಿ ಆಮೇಲೆ ಮತ್ತೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದು ಅವನ ಪಟ್ಟಾಭಿಷೇಕ ನಡೀತಲ್ಲ, ಅವನು ರಾಜನಾಗಿ ಆದ ಮೇಲೆ ಯುದ್ಧದಲ್ಲಿ ಸಹಕರಿಸಿದ ಅವನ ಎಲ್ಲ ಹಿತೈಷಿಗಳಿಗೆ ಭಕ್ತರಿಗೆ ತನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಹಾಗೆ ವಿಭೀಷಣನಿಗೂ ಕೇಳ್ತಾನೆ, ಕೇಳು ವಿಭೀಷಣ, ಏನಾದರೂ ಕೇಳು ನೀನು ಅಂತ ಹೇಳುವಾಗ ವಿಭೀಷಣ ಹೇಳ್ತಾನೆ, ಪ್ರಭು ನೀವು ಲಂಕೆಯನ್ನು ಬಂದು ಆಳಬೇಕು, ನಾನಲ್ಲಿ ನಿಮ್ಮ ದಾಸನಾಗಿ ಇರಬೇಕು ಅಂತ ಅವನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ರಾಮಚಂದ್ರ ಆಗಷ್ಟೇ ರಾಜನಾಗಿ ಪಟ್ಟಾಭಿಷಿಕ್ತನಾದವನು ಹೇಗೆ ತಾನೇ ಲಂಕೆಗೆ ಹೋಗಲಿಕ್ಕೆ ಸಾಧ್ಯ? ಆದರೆ ಅವನು ಕೇಳಿಬಿಟ್ಟಿದ್ದಾನೆ, ಹೇಳಿದ್ದಾನೆ ಏನಾದರೂ ಕೇಳು ಅಂತ. ಈಗ ಏನಾದರೂ ಕೊಡಬೇಕಲ್ಲ ಅವನಿಗೆ ಅಂತ ಅಂದ್ಬಿಟ್ಟು, ನಾನು ಹೇಗೆ ತಾನೇ ಬರಲಿಕ್ಕೆ ಸಾಧ್ಯ? ನಾನೀಗ ಅಯೋಧ್ಯೆ ರಾಜನಾಗಿ ತಗೊಂಡಿದ್ದೀನಲ್ಲ, ಅಧಿಕಾರಕ್ಕೆ ತಗೊಂಡಿದ್ದೀನಲ್ಲ, ನನ್ನ ಬದಲಾಗಿ ನಮ್ಮ ವಂಶಜರು ಪೂಜಿಸಿಕೊಂಡು ಬರ್ತಿದ್ದಂತಹ ಈ ರಂಗನಾಥನ ವಿಗ್ರಹವನ್ನೇ ನಿನಗೆ ಕೊಡ್ತೀನಿ, ಆ ವಿಗ್ರಹದಲ್ಲಿ ನೀನು ನನ್ನನ್ನು ಕಾಣ್ತೀಯಾ ಅಂತ ರಾಮಚಂದ್ರ ವಿಭೀಷಣಗೆ ಹೇಳ್ತಾನೆ. ವಿಭೀಷಣ ಇದರಿಂದ ತುಂಬ ತೃಪ್ತಿಗೊಂಡು ಆ ವಿಗ್ರಹವನ್ನು ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗೋದು ಹೇಗೆ ಅಂತ ನಮಗೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಆದರೆ ನಾವು ಆ ಯುಗದ ಜನರ ಆಕಾರ ಗಾತ್ರಗಳನ್ನ ನಾವು ಊಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ನಾವು ಕೆಲವು ಕಡೆ ಹೋದಾಗ ಮ್ಯೂಸಿಯಂಗಳಲ್ಲಿ ರಾಜರುಗಳ ಖಡ್ಗಗಳನ್ನು ನೋಡ್ತೀವಿ. ಶಿವಾಜಿಯ ಖಡ್ಗ, ಇನ್ನು ಅನೇಕ ರಾಜರುಗಳ ಖಡ್ಗನ ಎತ್ತಲಿಕ್ಕಾಗಲ್ಲ ನಮಗೆ. ಕೇವಲ 500-600 ವರ್ಷಗಳ ಹಿಂದಿನ ರಾಜರುಗಳು ಉಪಯೋಗಿಸ್ತಿದ್ದ ಖಡ್ಗಗಳನ್ನೇ ನಮಗೆ ಎತ್ತಕ್ಕಾಗಲ್ಲ. ಅವರು ಕುದುರೆಗಳ ಮೇಲೆ ಕೂತು ಅಂಥ ಖಡ್ಗಗಳನ್ನ ಇಟ್ಕೊಂಡು ಹೋರಾಡ್ತಾ ಇದ್ದರು. ಇದು ತ್ರೇತಾಯುಗದ ಸಮಯದ್ದು. ಅದರಲ್ಲೂ ವಿಭೀಷಣ ರಾಕ್ಷಸ ವಂಶಜನು. ಆದ್ದರಿಂದ ಇನ್ನೂ ಆಕಾರ ಗಾತ್ರದಲ್ಲಿ ಬೃಹದಾಕಾರವಾಗಿರ್ತಾನೆ ಅವನು ಅದನ್ನು ಹೊತ್ಕೊಂಡು ಹೋಗ್ತಾನೆ. ಬರೀ ಶ್ರೀ ವಿಗ್ರಹ ಅಲ್ಲ, ಅದರ ಮೇಲೆ ವಿಮಾನ ಅಂತ ಹೇಳ್ತಾರೆ, ಗೋಪುರದ ಮಾದರಿಯಲ್ಲಿ ಅದರ ಸಮೇತವಾಗಿ ಇರುವಂಥದ್ದು. ಅವನು ಹಾಗೆ, ಆದರೆ ರಾಮಚಂದ್ರ ಅವನಿಗೆ ಸೂಚನೆ ಕೊಟ್ಟಿರ್ತಾನೆ, ನೀನು ಎಲ್ಲೂ ನೆಲದ ಮೇಲೆ ಇಡಬಾರ್ದು ಅಂತ. ಹಾಗೆ ಅವನು ಹೋಗ್ತಾ ಇರುವಾಗ ಈ ಕಾವೇರಿ ನದಿಯ ತೀರವನ್ನು ಅವನು ನೋಡ್ತಾ ಇರ್ತಾನೆ. ಅವನಿಗದು ಸಂಧ್ಯಾ ವಂದನೆಯ ಸಮಯ. ಆದ್ದರಿಂದ ಅವನು ಕೆಳಗೆ ಆಕಾಶ ಮಾರ್ಗದಲ್ಲಿ ಅವನು ಹೋಗ್ತಿರ್ತಾನೆ. ಕೆಳಗೆ ಇಳಿದು ಏನು ಮಾಡೋದು ಅಂತ ನೋಡ್ತಿರುವಾಗ ಇಲ್ಲಿ ಏನಾಗುತ್ತೆ, ಈ ದೇವತೆಗಳಿರ್ತಾರಲ್ಲ ಅವರಿಗೆಲ್ಲ ಫುಲ್ಲು ಟೆನ್ಷನಲ್ಲಿರ್ತಾರೆ. ಏಕೆಂದರೆ ವಿಭೀಷಣ ಮೊದಲನೇದಾಗಿ ರಾಕ್ಷಸ ವಂಶಜನು, ಮುಂದೆ ಇವನ ಸಂತತಿ ಮತ್ತೊಂದು ರಾವಣ ಆಗೋದಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದರಲ್ಲೂ ಬೇರೆ ಇಂಥ ಶ್ರೀ ವಿಗ್ರಹ ಇವನು ತಗೊಂಡೋದ್ರೆ ಇನ್ನೂ ಹೆಚ್ಚು ಅವನು ಪ್ರಭಾವಿತ ಆಗಿಬಿಡ್ತಾನೆ ಅಂತ ಇದನ್ನು ಹೇಗಾದರೂ ತಪ್ಪಿಸಬೇಕು, ವಿಗ್ರಹ ಲಂಕೆಗೆ ಹೋಗಬಾರ್ದು ಅಂತ ಈ ದೇವತೆಗಳು ಏನು ಮಾಡ್ತಾರೆ, ಗಣೇಶನ ಹತ್ರ ಹೋಗ್ತಾರೆ. ವಿಘ್ನವನ್ನು ಅವನು ಸೃಷ್ಟಿ ಮಾಡಬೇಕಲ್ಲ ಇಲ್ಲಿ. ಹಾಗಾಗಿ ಗಣೇಶ ಅಲ್ಲಿ
ಕುರಿ ಕಾಯುವವನ ಥರದಲ್ಲಿ ಅಲ್ಲಿ ಇರ್ತಾನೆ. ಇವನು ವಿಭೀಷಣ ಯಾವಾಗ ಆ ಜಾಗಕ್ಕೆ ಬರ್ತಾನೆ ಆವಾಗ ಇವನು ದೊಡ್ಡ ಆಕಾರ ಗಾತ್ರದಲ್ಲೇ ಇರ್ತಾನೆ, ಈ ಕುರಿ ಕಾಯುವ ಹುಡುಗ. ಆಗ ವಿಭೀಷಣ ಹೇಳ್ತಾನೆ, ಒಂದು ಸ್ವಲ್ಪ ಹೊತ್ತು ನೀರಿದ್ದನ್ನು ಇಟ್ಕೊಳ್ತೀಯಾ, ಹೋಗಿ ಇಲ್ಲಿ ನದಿಯಲ್ಲಿ ನಾನು ಸಂಧ್ಯಾ ವಂದನೆ ಮುಗಿಸ್ಕೊಂಡು ಬರ್ತೀನಿ. ಆಯಿತು, ನಾನು ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ನಾನೇನಾದರೂ ನಿನಗೆ ಭಾರ ಅಂತ ಅನಿಸಿದರೆ 3 ಸತಿ ಕೂಗು ವಿಭೀಷಣ ಅಂತ, ಅಷ್ಟರೊಳಗೆ ನಾನು ಓಡಿ ಬಂದುಬಿಡ್ತೀನಿ ಅಂತ. ಸರಿ ಅಂತ ಆ ಹುಡುಗ ಹೊತ್ಕೊಂಡು ನಿಂತ್ಕೊಳ್ತಾನೆ. ವಿಭೀಷಣ ಹೋಗ್ತಾನೆ. ಇವನು ಸ್ವಲ್ಪ ಹೊತ್ತಿಟ್ಕೊಂಡು ಜೋರಾಗಿ ಕರೆಯಲ್ಲ, ವಿಭೀಷಣ 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 ಅಂತ ಮೆಲ್ಲಗೆ ಕರೆದು ಇಟ್ಬಿಡ್ತಾನೆ. ಅವನು ಓಡಿ ಬರೋದ್ರೊಳಗೆ ಇವನು ಇಟ್ಬಿಡ್ತಾನೆ. ಇವನು ಜೋರಾಗಿ ಕರೆದ್ರೆ ಅವ್ನು ಬರ್ತಾನೆ ಅಂತ ಅವ್ನು ಮೆಲ್ಲ ಹೇಳ್ತಾನೆ. ಅವನಿಗೆ ತುಂಬ ಸಿಟ್ಟು ಬಂದು ಈ ಹುಡುಗನ ಓಡಿಸ್ಕೊಂಡು ಹೋಗ್ತಾನೆ. ಆ ಹುಡುಗ ಓಡಿ ಓಡಿ ಅದೃಶ್ಯ ಆಗಿಬಿಡ್ತಾನೆ. ವಿಗ್ರಹ ಅಲ್ಲೇ ಗಟ್ಟಿಯಾಗಿ ನೆಲೆಗೊಂಡು ಅವನು ವಿಭೀಷಣ ತುಂಬ ರಂಗನಾಥನನ್ನು ಕೇಳ್ತಾನೆ, ದಯವಿಟ್ಟು ನೀನು ಲಂಕೆಗೆ ಬರಬೇಕು ಅಂತ ಹೇಳಿದರೆ ಅವನಿಗೆ ರಂಗನಾಥ ಹೇಳ್ತಾನೆ, ಏನೂ ಯೋಚನೆ ಮಾಡಬೇಡ, ನನ್ನ ಮುಖ ನೋಡು. ಸೌತ್ ಆ ದಿಕ್ಕಿಗೆ ಫೇಸ್ ಮಾಡ್ಕೊಂಡಿರ್ತಾನೆ ರಂಗನಾಥ. ಯೂಶ್ವಲಿ ಎಲ್ಲ ಕಡೆ ದೇವಸ್ಥಾನ ನಾರ್ತ್ ಮತ್ತು ಈಸ್ಟ್ಗೆ ಮುಖ ಮಾಡ್ಕೊಂಡಿರುತ್ತೆ ದೇವರ ವಿಗ್ರಹಗಳು. ಇದು ಸೌತಿಗೆ ಫೇಸ್ ಮಾಡ್ಕೊಂಡು ಲಂಕೆಗೆ ಕರೆಕ್ಟಾಗಿರುತ್ತೆ. ಆದ್ದರಿಂದ ನನ್ನ ಕೃಪೆ, ನನ್ನ ರಕ್ಷಣೆ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ, ನಿನಗೆ ಯಾವಾಗಲೂ ಇಲ್ಲಿ ಬರ್ಬೋದು. ಹಾಗೆಲ್ಲ ಒಂದು ರಂಗನಾಥನ ಆಶ್ವಾಸನೆಯಿಂದ ವಿಭೀಷಣ ಇನ್ನೇನು ಮಾಡಲಿಕ್ಕೆ ಸಾಧ್ಯ, ಅವನು ಹೋಗ್ತಾನೆ. ಆ ಸ್ಥಳದ ಒಬ್ಬ ಶ್ರೇಷ್ಠ ಭಕ್ತ ಧರ್ಮದತ್ತ ಅನ್ನುವನು ಈ ವಿಭೀಷಣನ ಅನುಮತಿಯನ್ನು ಪಡೆದು ಇಲ್ಲಿ ದೇವಸ್ಥಾನವನ್ನು ಒಂದು ಸಣ್ಣ ರೀತಿಯಲ್ಲಿ ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿಯಲ್ಲಿ ರಂಗನಾಥನ ವಿಗ್ರಹ ಈ ಜಾಗದಲ್ಲಿ ಬಂತು. ಇಲ್ಲಿ ಕಾವೇರಿ ನದಿ 2 ಭಾಗವಾಗಿ ಹರಿದು ಮತ್ತೆ ಒಂದಾಗಿ ಒಂದು ದ್ವೀಪದ ಥರ ಇರುತ್ತೆ ಈ ಜಾಗ. ಈ ದೇವಸ್ಥಾನದ ಒಂದು ಉನ್ನತಿಯಲ್ಲಿ ಹೊಯ್ಸಳ, ಚೋಳ, ಪಾಂಡ್ಯ ಹಾಗೂ ನಮ್ಮ ಕರ್ನಾಟಕದ ವಿಜಯನಗರ ಅರಸರ ಪಾತ್ರ ಬಹಳ ದೊಡ್ಡದಿತ್ತು. ಆದರೆ ಇಲ್ಲಿ ಈ ಒಂದು ಕಾರಣದಿಂದ ಈ ವಿಭೀಷಣನ ಒಂದು ಕತೆ ಇಲ್ಲಿ ಇರೋದ್ರಿಂದ ಈ ಸೌತ್ ಫೇಸಿಂಗಲ್ಲಿ ಗೋಪುರವನ್ನು ಕಟ್ಟಿರಲಿಲ್ಲ. ಬೇರೆ ಎಲ್ಲ ಒಟ್ಟು 21 ಗೋಪುರಗಳಿದ್ದು ಈ ಸೌತ್ ಗೋಪುರವನ್ನು ಯಾರೂ ಮಾಡಿರಲಿಲ್ಲ, ಯಾಕಂದರೆ ಅದು ಲಂಕೆಗೆ ದೃಷ್ಟಿ ಇದೆ ಭಗವಂತಂದು ಅಂತ. ಆಮೇಲೆ 400 ವರ್ಷಗಳ ಹಿಂದೆ ವಿಜಯನಗರದ ಅಚ್ಯುತರಾಯ ಇಲ್ಲಿ ಗೋಪುರವನ್ನು ಕಟ್ಟಲೇಬೇಕು ಅಂತ ನಿರ್ಧಾರ ಮಾಡಿ ಅವನು ಇಲ್ಲಿ ಗೋಪುರವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ಆದರೆ ಕಾರಣಾಂತರದಿಂದ ಅದು ಅರ್ಧದಲ್ಲೇ ನಿಂತು ಹೋಗ್ತದೆ. ಆಮೇಲೆ ಅಹೋಬಿಲ ಮಠದ ಒಬ್ಬರು ಮುಖ್ಯಸ್ಥರು ಇಲ್ಲಿ ಗೋಪುರವನ್ನು ಕಟ್ಟಲಿಕ್ಕೆ 1970ರ ದಶಕದಲ್ಲಿ ಪ್ರಾರಂಭ ಮಾಡ್ತಾರೆ. ಸಾಧಾರಣ 8 ವರ್ಷಗಳ ದೀರ್ಘಕಾಲದ ಅವಧಿಯಲ್ಲಿ ಈ ಗೋಪುರದ ನಿರ್ಮಾಣ ಆಗುತ್ತೆ. ಎಲ್ಲ ದೇವಸ್ಥಾನಗಳಿಗಿಂತ ಹಿಂದೂ ದೇವಾಲಯಗಳಾದ ಅತ್ಯಂತ ದೊಡ್ಡ ಗೋಪುರ ಇದು ಅಂತ ಹೇಳುವ ಖ್ಯಾತಿಯನ್ನು ಪಡೆದುಕೊಂಡಿದೆ. ಈ ಗೋಪುರ 236 ಅಡಿಗಳಷ್ಟು ಎತ್ತರ ಇದ್ದು ಸಾಧಾರಣ 5720 ಚದರ ಅಡಿಗಳಲ್ಲಿ ಈ ಗೋಪುರ ಹರಡಿಕೊಂಡಿದೆ. ತುಂಬ ಬೃಹದಾಕಾರದ ಗೋಪುರ ಇದು. ಯಾವಾಗ ಈ ಗೋಪುರ ನಿರ್ಮಾಣ ಆಯಿತು, ಶ್ರೀಲಂಕಾದಲ್ಲಿ ಆವಾಗ ಒಂದು ಸಿವಿಲ್ ವಾರ್ ಘೋಷಿತ ಆಗಿತ್ತು. ತುಂಬ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಶ್ರೀಲಂಕಾದಲ್ಲಿ ಆಗ ಜನರು ಕಷ್ಟಕ್ಕೆ ಸಿಕ್ಕಿದ್ರು. ಯಾವಾಗ ಈ ಗೋಪುರ ನಿರ್ಮಾಣ ಆಯಿತು ಆವಾಗದಿಂದ ಅಲ್ಲಿ ತುಂಬ ತೊಂದರೆಗಳು ನಡೀತಾ ಇತ್ತು. ಅದನ್ನು ಅರಿತ ಆಗಿನ ಒಂದು ಪ್ರೆಸಿಡೆಂಟ್ ಚಂದ್ರಿಕಾ ಕುಮಾರತುಂಗ ಅವರು ಒಂದು ರಂಗನಾಥನ ದೇವಸ್ಥಾನವನ್ನು ನಾವಿಲ್ಲಿ ನಿರ್ಮಿಸಬೇಕು ಅಂತ ಕೊಲಂಬೋದಲ್ಲಿ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ತೊಡಗ್ತಾರೆ. ಮಹಾಬಲಿಪುರಂದ ಉತ್ತಮ ಮಟ್ಟದ ಶಿಲ್ಪಿಗಳನ್ನೆಲ್ಲ ಕರೆತಂದು ಅಲ್ಲಿ ಕೆಲಸ ಶುರು ಮಾಡ್ತಾರೆ. ಹೀಗೆ ಒಂಥರ ಶ್ರೀಲಂಕಾಕ್ಕೆ ಭಗವಂತನ ಒಂದು ಕೃಪೆ ಈ ಗೋಪುರದ ನಂತರ ನಿಂತು ಹೋಯಿತು ಅಂತ ಒಂದು ಮಾತೂ ಇದೆ ಇಲ್ಲಿ. ಇದರ ಮುಂದಿನ ಭಾಗವನ್ನು ಇನ್ನೊಂದು ಭಾಗದಲ್ಲಿ ಹೇಳ್ತೀನಿ. ಹರೇ ಕೃಷ್ಣ.